ಹಲೋ, ನಾವು ಇವತ್ತು ಮೀಥೇನ್ ಗ್ಯಾಸ್ ಹೇಗೆ ಉತ್ಪಾದನೆ ಆಗ್ತದೆ ಅಂತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಆಕಳು ಅಥವಾ ಎತ್ತು, ಎಮ್ಮೆ, ಹೆಂಡಿಯನ್ನು ತೆಗೆದುಕೊಂಡು dung of cow, whatever that is the dung, and water they have mixed in this container. It is going through that in that pipe, you can see here. And this is the amazing process. This is the biogas, you can see here. One and only another one is container like this. We have to put on this wall. ನಾವು ಇದನ್ನು ಅದರ ಮೇಲೆ ಆ ಒಂದು ಬಾವಿ ಇದ್ದಂಗೆ ಇರ್ತದೆ. ಇದು ಈ ಒಂದು ಬಾವಿ ಒಳಗಡೆ ಈ ಒಂದು ಡಂಗನ್ನು ಸೇರಿಕೊಂಡು ಏನಾಗುತ್ತದೆ ಅಂದರೆ, ಈ ಕಂಟೈನರ್ ಮೇಲೆ ಹೊರಗಡೆ ಹಾಕಿದಾಗ ಏನಾಗ್ತದೆ ಅಂದರೆ, ಈ ಕಂಟೈನರ್ ಒಳಗಡೆ ಒಂದು ಸ್ವಲ್ಪ ದಿನ ಆದ ತಕ್ಷಣ ಮೀಥೇನ್ ಗ್ಯಾಸ್ ಉತ್ಪಾದನೆ ಆಗ್ತದೆ. ಇಲ್ಲಿ ಒಂದು ಇದೆ, ಪೈಪ್ ಇದೆ ನೋಡ್ರಿ. ಈ ಪೈಪ್ನ ಮೂಲಕ ಏನಂದರೆ ಮೀಥೇನ್ ಗ್ಯಾಸ್ ಉತ್ಪಾದನೆಯಾಗಿ ಒಳಗಡೆ ಒಲೆಯ ಮೂಲಕ ಏನಂತಂದರೆ ಜ್ವಾಲೆಯನ್ನು ಕಾಣಿಸ್ಕೊಳ್ತದೆ. ನಾವು ಅದನ್ನು ತೋರಿಸ್ತಾ ಇದ್ದೀವಿ. ಇದನ್ನು ನೋಡಿ ಮತ್ತೊಂದು ಸಲ. ಓಕೆ, ಆಮೇಲೆ ವೇಸ್ಟ್ ಮೆಟೀರಿಯಲ್ ಸ್ವಲ್ಪ ಕೂಡ ಇಲ್ಲಿಂದ ಹೊರಗಡೆ ಹೋಗಿ ಇಲ್ಲಿ ಕೂಡ ಗೊಬ್ಬರವನ್ನು ಕೂಡ ಉತ್ಪಾದನೆ ಆಗ್ತಕ್ಕಂಥ ಒಂದು ಕೆಲಸ ಆಗುತ್ತದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಹೊಲ ಗದ್ದೆಗಳಿಗೆ ಹಾಕಬಹುದು ಈ ಗೊಬ್ಬರವನ್ನು. ಈ ಒಂದು ವೇಸ್ಟ್ ಮೆಟೀರಿಯಲ್ ಇಲ್ಲಿಂದ ಹೊರಗಡೆ ಹೋಗ್ತದೆ. ಈ ಕಂಟೈನರ್ ಏನು ಬೋರಲ್ಲಿ ಹಾಕಿದ್ದೇವಲ್ಲ, ಇದ್ರ ಒಳಗಡೆ ಮೀಥೇನ್ ಗ್ಯಾಸನ್ನು ಉತ್ಪಾದನೆ ಆಗಿ ವೇಸ್ಟ್ ಮೆಟೀರಿಯಲ್ ಇರ್ತಕ್ಕಂಥದ್ದು ಇದರಿಂದ ಹೊರಗಡೆ ಬಂದು ಇಲ್ಲಿ ಗೊಬ್ಬರವನ್ನು ರೆಡಿ ಆಗ್ತದೆ. ನೋಡಿರಿ, ಈ ಒಂದು ಪೈಪ್ನ ಮೂಲಕ ಮನೆಯಲ್ಲಿ ಕನೆಕ್ಷನ್ ತೆಗೆದುಕೊಂಡು ನಾವು ಗ್ಯಾಸನ್ನು ಉರಿಸಬಹುದು. ನಾನು ಮನೆಯಲ್ಲಿ ತೋರಿಸ್ತೀನಿ ಇವಾಗ ಗ್ಯಾಸ್ ಹೆಂಗಿದೆ ಅಂತ. ಇಲ್ಲಿ ನೋಡಿ ಇದು ಪೈಪ್ ಇಲ್ಲಿ ಕಿಚನ್ ರೂಮ್ನಲ್ಲಿ ಬಂದಿದೆ. ಆ ಒಂದು ಗೋಬರ್ ಗ್ಯಾಸ್ ಇರ್ತಕ್ಕಂಥದ್ದು ಪೈಪು. ಇಲ್ಲಿ ಜ್ವಾಲೆ ಹೇಗೆ ಹೋಗ್ತದೆ ನೋಡಿ. ಓಕೆ, see here, this is the methane gas. Okay, it's burning. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗುತ್ತದೆ. ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಆಗಿರ್ತದೆ. ರೈತರು ಕೂಡ ಇದನ್ನು ಮಾಡಿದ್ರೆ ತುಂಬ ಸುಲಭ, ಆಮೇಲೆ ಹೊಲ ಗದ್ದೆಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರ್ತದೆ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಪ್ಲೀಸ್.